ಅದು ಅವನು ಒಬ್ಬನೇ 100 ಜನರೊಂದಿಗೆ ಹೋರಾಟ ಮಾಡ್ತಾನಂತೆ. ಉನುಕುಂದ ಅಂತ ಏನಿದೆ, ಇದರ ಪ್ರಾಚೀನ ಹೆಸರು ಪೊಕ್ಕುಂದ ಅಂತ. ಇತಿಹಾಸ ಅಕಾಡೆಮಿಯಿಂದ ಅವರಿಗೆ ಸನ್ಮಾನವನ್ನು ಕೂಡ ಕಳೆದ ವರ್ಷ ನಾವು ಮಾಡಿದ್ವಿ. ವೀರಗಲ್ಲುಗಳಿಗೆ ಒಂದು ಪಾರ್ಕ್, ಅದರಲ್ಲೂ ಸುಮಾರು 1200 ವರ್ಷಗಳಷ್ಟು ಹಳೆಯ ವೀರಗಲ್ಲು ಇಲ್ಲಿ ಸಂರಕ್ಷಣೆ ಆಗ್ತಾ ಇದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹುನಕುಂದ ಎಂಬ ಗ್ರಾಮದಲ್ಲಿ ಈ ಪಾರ್ಕ್ ರೆಡಿ ಆಗ್ತಾ ಇರೋದು. ಗ್ರಾಮಸ್ಥರು ಮತ್ತು ಸ್ಥಳೀಯ ಅಧಿಕಾರಿಗಳ ಸಹಾಯದಿಂದ ಸ್ವಾಮಿನಾಥನ್ ನಟರಾಜನ್ ಎಂಬವರ ಪರಿಶ್ರಮದಿಂದ ಈ ಪಾರ್ಕ್ ಅಲ್ಲಿ ವೀರಗಲ್ಲುಗಳು ಸಂರಕ್ಷಣೆ ಆಗ್ತಾ ಇರೋದು. ಇಲ್ಲಿರುವಂತ ಎಲ್ಲ ವೀರಗಲ್ಲುಗಳ ಮಾಹಿತಿ ಬನ್ನಿ ನೋಡೋಣ. ಸ್ನೇಹಿತರೆ, ಈಗ ಪ್ರಸ್ತುತ ಹುನಗುಂದ ಎಂಬ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಈ ಸ್ಥಳ ಬಂಗಾರಪೇಟೆ ತಾಲೂಕಿನ ಸುಮಾರು ಒಂದು 5-6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಗ್ರಾಮ. ಈ ಗ್ರಾಮದಲ್ಲಿ ನಾವು ಬಾಣರಿಂದ ಹಿಡಿದು ಗಂಗರ ಕಾಲದ ಮತ್ತು ನೊಳಂಬರ ಕಾಲದ ಹಲವಾರು ವೀರಗಲ್ಲುಗಳನ್ನು ಮತ್ತು ಶಾಸನಗಳನ್ನು ಇಲ್ಲಿ ಕಾಣ್ಬೋದು. ಅದರಲ್ಲಿ ಬಹುಮುಖ್ಯವಾಗಿ ತುರುಕಾಳುಗಳ ವೀರಗಲ್ಲುಗಳನ್ನು ನಾವು ಕಾಣ್ತೀವಿ. ನಾನು ನೊಳಂಬರ ಇಲ್ಲಿ ಇರುವಂಥ ಈ ಸ್ಥಳದಲ್ಲಿರುವಂಥ ನೊಳಂಬರ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಬಿಡ್ತೇನೆ. ಇನ್ನು ಉಳಿದಿದ್ದು ಗಂಗರ ಬಗ್ಗೆ ಮತ್ತು ಬಾಣರ ವೀರಗಲ್ಲುಗಳ ಬಗ್ಗೆ ಯುವರಾಜ್ ಅವರು, ನನ್ನ ಸ್ನೇಹಿತರಾದ ಯುವರಾಜ್ ಅವರು ತಿಳಿಸ್ಕೊಡ್ತಾರೆ. ನಮಗೆ ಮೊಟ್ಟ ಮೊದಲಿಗೆ ಇಲ್ಲಿ ನೊಳಂಬರ ಶಾಸನ ಏನಿದೆ, ನಮಗೆ ಪಳುಲ್ಚೋರನ ಕಾಲಕ್ಕೆ ಚಾರುಪೊನ್ನೇರನ ಒಂದು ಶಾಸನ ಇಲ್ಲಿ ಮೊಟ್ಟ ಮೊದಲಿಗೆ ಒಂದು ತುರುಗೋಳಲ್ಲಿ ಕಾಣಿಸುತ್ತೆ. ಅದರ ಮೇಲೆ ಬರೀ ಶ್ರೀ ನೊಳಂಬ ಅಂತ ಉಲ್ಲೇಖ ಆಗಿದೆ. ಅದರ ಕಾಲ ಸುಮಾರು 800 ಆಗಿದೆ. ಅನಂತರ ಅವನ ಮಗ ಪಳುಲ್ಚೋರ, ಅನಂತರ ಮಹೇಂದ್ರ, ಆಮೇಲೆ ಅಯ್ಯಪ್ಪ, ದಿಲೀಪ, ಹೀಗೆ ಸಾಕಷ್ಟು ನೊಳಂಬ ಅರಸರ ಸರ್ವಕಾಲದಲ್ಲಿ ಸಂಪೂರ್ಣವಾಗಿ ಮೊದಲುಗೊಂಡಂಥ, ಅಂದರೆ ನಮಗೆ ಏನು ಚಾರುಪೊನ್ನೇರನ ಕಾಲದಿಂದ ಹಿಡಿದು ನಮ್ಮ ದಿಲೀಪನ ಕಾಲದವರೆಗೂ ಇಲ್ಲಿ ವೀರಗಲ್ಲುಗಳನ್ನು ಕಾಣ್ತೀವಿ ನಾವು, ನೊಳಂಬ ವೀರಗಲ್ಲುಗಳನ್ನು. ಅದರಲ್ಲಿ ಮುಖ್ಯವಾಗಿ ತುರುಕಾಳುಗಳು. ನಾವು ಹಿಂದೆ ಹೇಳಿದಂತೆ ತುರುಕಾಳುಗಳು ಈ ಭಾಗದಲ್ಲಿ ಯಾಕೆ ನಡೀತಿದ್ವು ಅಂದರೆ, ಸೊ ನಾವು ಹಿಂದೆನೇ ಹೇಳಿದ್ದೀವಿ, ಗಂಗಾ 6000 ಪ್ರಾಂತ ಎಷ್ಟು ಇಂಪಾರ್ಟೆಂಟ್ ಈ ನೆಲಕ್ಕೆ ಅಂತೇಳಿ. ಗಂಗಾ 6000ಕ್ಕೋಸ್ಕರ ಪದೇ ಪದೇ ಕಾಳುಗಳಾಗಿರೋದನ್ನು ನಾವು ಕಾಣ್ತೀವಿ. ನಮ್ಮ ನೊಳಂಬ ಪ್ರಾಂತ ಬಿಟ್ಟು ಆ ಭಾಗಕ್ಕೆ ನಮಗೆ ಬಾಣರಿದ್ರು, ಈ ಕಡೆ ಮತ್ತು ನೊಳಂಬರಿದ್ರು. ಇವರು ನಿರಂತರ ಕೂಡ ಕಾಳುಗಳಾಗಿವೆ. ಯಾವ ಲೆವೆಲ್ಗೆ ಕಾಳುಗಾಗಿದೆ ಅಂದರೆ, ಈ 6000ಕ್ಕೋಸ್ಕರ ಸಾಕಷ್ಟು, ಅಂದರೆ ನಮ್ಮ ಈ ಭಾಗದಲ್ಲಿ ಹೆಚ್ಚು ತುರುಕು ಕಾಳುಗಳು ನಾವು ಯಾಕೆ ಕಾಣ್ತೀವಿ ಅಂದರೆ, ಈ ಗಂಗಾ ಮತ್ತು ನೊಳಂಬರ ಘರ್ಷಣೆಯಿಂದ ನಾವು ಹೆಚ್ಚು ಕಾಣ್ತೀವಿ. ಜೊತೆಗೆ ಈ ಒಂದು ಗ್ರಾಮದಲ್ಲಿ ಇಷ್ಟೊಂದು ವೀರಗಲ್ಲುಗಳು ಒಂದೆಡೆ ಇರುವಂಥದ್ದು ನಿಜವಾಗ್ಲೂ ಸಂಶೋಧಕರಿಗೆ ಒಂದು ಹಬ್ಬ. ಅದು ನೋಡೋದಕ್ಕೆ ಕೂಡ ಹಬ್ಬ ಥರ ಇದೆ ನಮಗೀಗ. ಅಷ್ಟು ಒಂದು ಶಾಸನಗಳು ಈ ಊರಲ್ಲಿ ನಮಗೆ ಸಿಕ್ಕಿವೆ. ಪಳುಲ್ಚೋರನ ಕಾಲದಲ್ಲಿ ಸುಮಾರು 830ರಲ್ಲಿ ಒಂದು ವೀರ ನೊಳಂಬ ಅರಸ ಅಂತ ಹೇಳ್ಬಿಟ್ಟು ಆಳ್ವಿಕೆ ಮಾಡ್ತೇನೆ ಪಳುಲ್ಚೋರ. ಆ ಸಂದರ್ಭದಲ್ಲಿ ಬೆಣ್ಣಂಗೂರು ತುರುಕಾಳಗದಲ್ಲಿ ಪಣಸ್ವಾಮಿಯ ಮಗ ಪುರಕಾಮ ಎಂಬುವನು ಹೋರಾಡಿ ಈ ಊರನ್ನು ರಕ್ಷಣೆ ಮಾಡ್ತಾನಂತೆ. ಅದು ಊರಳಿವು ಆಗಿರುತ್ತೆ ಈ ಗ್ರಾಮದ ಮೇಲೆ. ಆಗ ಅವನು ರಕ್ಷಣೆ ಮಾಡ್ತಾನೆ. ಅದು ಅವನು ಒಬ್ಬನೇ 100 ಜನರೊಂದಿಗೆ ಹೋರಾಟ ಮಾಡ್ತಾನಂತೆ. ಸೊ ಅದು ಸುಮಾರು ಕಾಲಮಾನ ಬಂದು 830 ಕ್ರಿಸ್ತ ಶಕ 830ರಲ್ಲಿ, ಅಂದರೆ ಇವತ್ತಿಗೆ 1170 ವರ್ಷಗಳ ಹಿಂದೆ ಈ ಒಂದು ಕದನ ನಡೆದಿರ್ತದೆ. ಅಂದರೆ ಒಂದು ಊರಳಿವು ಯಾವ ಮಟ್ಟಕ್ಕಿತ್ತು, ವೀರ ಅಷ್ಟೊಂದು ಜನರೊಂದಿಗೆ ಹೋರಾಡಿ ಈ ಊರನ್ನು ರಕ್ಷಣೆ ಮಾಡಿದ್ದಿದೆಯಲ್ಲ, ಇದು ಬಂದು ನಮ್ಮ ಪಳುಲ್ಚೋರನ ಕಾಲದಲ್ಲಾಗಿರುವಂಥದ್ದು. ಮತ್ತು 880 ಅಂದರೆ ನಮಗೆ ಮಹೇಂದ್ರನ ಕಾಲದಲ್ಲಿ ತುರುಕಾಳಗದಲ್ಲಿ ಮಾಚಿರಯ್ಯ ಎಂಬುವನು ಕೂಡ ಮರಣಿಸಿರೋದನ್ನು ನಾವು ಕಾಣ್ತೀವಿ. ಅದೇ ರೀತಿ ನೊಳಂಬರ ಮತ್ತೊಂದು ಅಯ್ಯಪ್ಪ ದೇವನ ಕಾಲದಲ್ಲಿ ಸುಮಾರು ಕಾಲಮಾನ 900ರ ಕಾಲದಲ್ಲಿ ಅಯ್ಯಪ್ಪ ದೇವ ಆಳ್ವಿಕೆ ಮಾಡ್ತಿರ್ತಾನೆ ನೊಳಂಬವಾಡಿಯನ್ನು. ಆ ಸಂದರ್ಭದಲ್ಲಿ ಕಂಚಿಶಾಹಿಯು ನಾರಸಿಂಗಮಂಗಲ ತುರುಕಾಳದಲ್ಲಿ, ನಾರಸಿಂಗಮಂಗಲ ಅನ್ನೋದು ಬಹುಶಃ ನರಸಿಂಹಮಂಗಲ, ಈ ನರಸಿಂಹಮಂಗಲ ಬಹುಶಃ ಎಲ್ಲಿ ಬರುತ್ತೆ ಅನ್ನೋದು ಹುಡುಕ್ಬೇಕಾಗ್ತದೆ. ಆ ಒಂದು ತುರುಕಾಳಗದಲ್ಲಿ ಸತ್ತಾಗ 32 ಜನರು ಸೇರಿ ದಾನ ದತ್ತಿಗಳನ್ನು ನೀಡಿದ್ದಾರೆ ಅವರ ಕುಟುಂಬಕ್ಕೆ. ಅವನು ಯಾವುದೋ ಒಂದು ತುರುಕಾಳಗದಲ್ಲಿ ಸತ್ತಾಗ 32 ಜನ ಅಂದರೆ ಊರಿನ ಪ್ರಮುಖರು ದಾನ ದತ್ತಿಗಳನ್ನು ನೀಡಿರೋದು ಕೂಡ ದಾಖಲಾಗಿದೆ. ಮತ್ತು ಸುಮಾರು 950ರಲ್ಲಿ ಅಂದರೆ ಕ್ರಿಸ್ತಶಕ 950ರಲ್ಲಿ ದಿಲೀಪನ ಕಾಲದಲ್ಲಿ ಕೊಂಗಮಂಗಲದಲ್ಲಿ ಇವನು ಮೇದಯ್ಯ ಎಂಬ ವೀರನ ಪೊಕ್ಕುಂದ ತುರುಕಾಳಗದಲ್ಲಿ, ಅಂದರೆ ಪೊಕ್ಕುಂದ ಅಂದರೆ ಇದೆ, ಈ ಪ್ರಾಚೀನ ಹೆಸರು ಹುನಕುಂದ ಅಂತ ಏನಿದೆ, ಇದರ ಪ್ರಾಚೀನ ಹೆಸರು ಪೊಕ್ಕುಂದ ಅಂತ. ಸೊ ಈ ಒಂದು ಪೊಕ್ಕುಂದದಲ್ಲಿ ಅಂದರೆ ತುರುಕಾಳಗಗಳು ನಡೆದಿದೆ. ನೀವು ನೋಡ್ಬೋದು ಪ್ರತಿಯೊಂದು ವೀರಗಲ್ಲಲ್ಲಿ ಬಹುಶಃ ಒಂದು 80% ವೀರಗಲ್ಲುಗಳು ಬರೀ ತುರುಕಾಳಗಳಾಗಿದೆ. ಸೊ ಇಲ್ಲಿ ಕೂಡ ಅವನು ಮರಣ ಹೊಂತಾನೆ. ಆ ಸಂದರ್ಭದಲ್ಲಿ ಹಾಕಿರೋ ಒಂದು ವೀರಗಲ್ಲಿದೆ. ಮತ್ತು 950ರಲ್ಲಿ ಮತ್ತೊಂದು ದಿಲೀಪನ ಕಾಲದಲ್ಲಿ ಬೇಲೂರದ ಮಾದಯ್ಯ ಎಂಬುವನು ಆ ಪೊಕ್ಕುಂದದ ತುರುಕಾಳಗದಲ್ಲಿ ಶತ್ರುಗಳೊಂದಿಗೆ ಹೋರಾಡಿ ಮರಣಿಸಿರುವಂಥ ವಿಷಯ ದಾಖಲಾಗಿದೆ ನಮಗೆ. ಮತ್ತು ಅದೇ ಕಾಲದ ಪೊಕ್ಕುಂದ ಬಾರಂದರ ಹಾವಯ್ಯ ಎಂಬುವನು ತಗುಡೂರು, ಅಂದರೆ ಇವತ್ತಿನ ಧರ್ಮಪುರಿ, ತಮಿಳ್ನಾಡಿನ ಧರ್ಮಪುರಿ ಏನಿದೆ ಆ ಧರ್ಮಪುರಿ ಹತ್ರ ಒಂದು ಕಾಳಗ ನಡೆಯುತ್ತೆ.
ಆ ಕಾಳಗದಲ್ಲಿ ಅವನು ಹೋರಾಡಿ ಸತ್ತಿರುವಂತ ತಿಳಿಸುತ್ತೆ. ಅವನ ಅಧಿಕಾರಿ ಬಸವಯ್ಯ ಅಂತ ಇರ್ತಾನೆ. ಅವನು ಮುಂದೆ ವೀರೋಚಿತವಾಗಿ ಹೋರಾಟ ಮಾಡಿ ಅವನು ಮರಣ ಹೊಂದಿರ್ತಾನೆ. ಅವನಿಗೆ ದಾನವಾಗಿ ನೀಡ್ತಾರೆ. ಒಟ್ಟಾರೆಯಾಗಿ ನೊಳಂಬರ ಕಾಲದ ವೀರಗಲ್ಲುಗಳು ಇಲ್ಲಿ ಪ್ರಸ್ತುತ ಶಾಸನೋಕ್ತವಾಗಿರೋದು 800ರಿಂದ ಸುಮಾರು ಎಷ್ಟು 950ರ ತನಕ ಇಲ್ಲಿ ಈ ಗ್ರಾಮದಲ್ಲಿ ನಮ್ಮ ಶಾಸನಗಳು ಸಿಗ್ತವೆ. ಒಟ್ಟು 7 ಶಾಸನೋಕ್ತ ನೊಳಂಬ ವೀರಗಲ್ಲುಗಳನ್ನು ಕಾಣ್ತೀವಿ. ನೋಡಿ ಅಲ್ಲಿ ಕಾಣ್ತಾವಲ್ಲ, ಅದು ಬಹುಶಃ 3 ಕೂಡ ಇವು 3 ದಿಲೀಪನ ಕಾಲಕ್ಕೆ ಸಂಬಂಧಪಟ್ಟಿವೆ. ನಿಮಗೆ ಆ ಗಂಗಾ 6000 ಶಾಸನೋಕ್ತವಾಗಿ ತೋರಿಸೋದಕ್ಕೋಸ್ಕರ ನಿಮ್ಗೆ ಅಲ್ಲಿ ಬಣ್ಣ ಇದಾಕಿದ್ದೀವಿ ನೋಡಿ. ಇದು ಬಾಣರ ಶಾಸನ, ಇದು ಬಾಣರಿಗೆ ಸಂಬಂಧಪಟ್ಟಂತ ವೀರಗಲ್ಲು. ಇದು ಬಾಣರ ಬಗ್ಗೆ ನಾವು ನಮ್ಮ ನೆಲವನ್ನು ಆಳಿದಂಥ ಸುದೀರ್ಘವಾಗಿ ಆಳಿದಂಥ ರಾಜರಲ್ಲಿ ಬಾಣರೊಬ್ಬರು. ಇವರ ಕಾಲದಲ್ಲಿ ಕೂಡ ಒಂದು ತುರುಕಾಳಗ ನಡೆದಿದೆ. ಆ ಒಂದು ಸಂಬಂಧಪಟ್ಟಂತಹ ಇದೊಂದು ಶಾಸನ. ನಾವು ಆವಾಗಿಂದ ಹೇಳ್ತೀವಿ ಗಂಗಾ 6000 ಅಂತ. ನೋಡಿ ಈ ಶಾಸನದಲ್ಲಿ ಆ ಪದ ಉಲ್ಲೇಖ ಆಗಿದೆ. ನೋಡಿ ಇಲ್ಲಿ ಗಂಗಾ ಅರಸಾಸಿರ ಅಂತ, ಅಂದರೆ ಇಲ್ಲಿ ಗಾ ಬರೋದು, ಚಾಗೆ ಗಾವತ್ತು ಕೊಟ್ಟಿದ್ದಾನೆ, ರಾಗೆ ರಾವತ್ತು ಕೊಟ್ಬಿಟ್ಟು ಗಂಗಾ ಸಾಸಿರ ಅಂತೇಳಿ ಉಲ್ಲೇಖ ಆಗಿದೆ. ಇನ್ನು ಉಳಿದಂತೆ ನಿಮಗೆ ಇಲ್ಲಿರುವಂಥ ವೀರಗಲ್ಲುಗಳಲ್ಲಿ ಮುಖ್ಯವಾಗಿ ಗಂಗರ ವೀರಗಲ್ಲುಗಳು ಮತ್ತು ಬಾಣರ ವೀರಗಲ್ಲುಗಳ ಬಗ್ಗೆ ನನ್ನ ಸಂಶೋಧನಾ ಮಿತ್ರರಾದ ಯುವರಾಜ್ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗ ನಾವು ನಿಂತಿರೋ ವೀರಗಲ್ಲು ಬಂದು ಇದು 890ರ ಕಾಲದ ಒಂದು ವೀರಗಲ್ಲು. ಈ ವೀರಗಲ್ಲು ವಿಶೇಷತೆ ಏನು ಅಂದರೆ ಈ ಊರಿನ ಒಂದು ಉಲ್ಲೇಖವನ್ನು ಈ ವೀರಗಲ್ಲಲ್ಲಿ ಕಾಣ್ಬೋದು. ಮತ್ತು ಇಲ್ಲಿ ಆಗಲೇ ಸ್ನೇಹಿತರು ಹೇಳ್ದಂಗೆ ಇಲ್ಲಿ ನಾವು ಮಹಾಬಲಿ ಬಾಣಾರಸ ಆಳ್ವಿಕೆ ಮಾಡೋಂಥ ಸಾಲನ್ನು ಇಲ್ಲಿ ಕಾಣ್ಬೋದು. ಸ್ವಸ್ತಿಶ್ರೀ ಮಹಾಬಲಿ ಬಾಣಾರಸಂ ಅಂತ ಇದೆ. ಮತ್ತು ಇಲ್ಲಿ ಗಂಗಾ ಸಾಸಿರಂ ಅಂದರೆ ಗಂಗಾ 6000 ಅನ್ನೋ ಒಂದು ಉಲ್ಲೇಖವನ್ನು ಸಹ ಈ ಶಾಸನದಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲೇ ಇದೆ ಸಾಸಿರ. ಮತ್ತು ಇಷ್ಟು ಆಳ್ವಿಕೆ ಅರಸನ ಆದರೆ ಇಲ್ಲಿ ಮುಖ್ಯವಾಗಿ ಬರೋದು ನಮ್ಮ ವೀರ. ಈ ವೀರಿನ ಬಗ್ಗೆ ಈಗ ಶುರುವಾಗುತ್ತೆ. ಇಲ್ಲಿ ವೀರ ಯಾರು ಅಂತಂದರೆ ಒಂದು ಅವಗಾನಿ ಅಂತ ಒಂದು ಪ್ರದೇಶದಲ್ಲಿರುವಂಥ ಒಂದು ಮತ್ತಿಗಂಗನ ಮಗ ಬಂದು ನಾಗದೇವ, ಇವನು ಒಬ್ಬ ವೀರ. ಮತ್ತು ಮತ್ತೊಬ್ಬ ವೀರ ಬಂದು ಈ ಪಕ್ಕುಂದ 12 ಅಂದರೆ ಪಕ್ಕುಂದ 12 ಅನ್ನೋ ಈ ಪ್ರದೇಶ, ಪಕ್ಕುಂದ ಏನಿದೆ ನಾವು ನಿಂತಿರೋ ಊರು, ಆ ಊರು 12 ಅಂತ ಒಂದು ಪ್ರಾಂತ್ಯದಲ್ಲಿ ಆಗಿರುವಂಥ ಮಾದೇವ. ಇಲ್ಲಿ ಇಬ್ಬರು ವೀರರು ಪರಸ್ಪರ ಇದ್ದಾರೆ. ಇವರಿಬ್ಬರು ವೀರರು ತುರುಗಳು ಕಾಳಗದಲ್ಲಿ ಇಲ್ಲಿ ತುರುನ ಸಹ ಬಿಡಿಸಿದ್ದಾರೆ. ಈ ತುರುಗಳ ಕಾಳಗದಲ್ಲಿ ದೇವಯ್ಯ ಅನ್ನೋನ್ನ ಇವರು ಕೊಂದಿ ತುರುಗಳನ್ನ ರಕ್ಷಣೆ ಮಾಡಿ ಇವರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ವೀರಗಲ್ಲನ್ನ ಹಾಕ್ಸಿರೋದು. ಇದು ಊರಿಗೂ ಮತ್ತೆ ಇಲ್ಲಿ ಬಾಣಾರಸರ ಆಳ್ವಿಕೆ, ಯಾಕಂದ್ರೆ ಬಾಣಾರಸ ಆಳ್ವಿಕೆಯ ಶಾಸನ ನಮಗೆ ಪ್ರಾರಂಭದಲ್ಲಿ ಸಿಗುತ್ತೆ. ಇದು ಅಂದರೆ ನೊಳಂಬರ ಸಮಕಾಲೀನ ಸಿಗುವಂಥ ಒಂದು ಶಾಸನ ಆಗಿದೆ. ಈಗ ನಾನು ಇಲ್ಲಿ ನಿಂತಿರುವಂಥ ಒಂದು ವೀರಗಲ್ಲು ಬಂದು ಇದು ಗಂಗರ ಕಾಲದ ಒಂದು ವೀರಗಲ್ಲು. ಇಲ್ಲಿ ನಮ್ಮ ಗಂಗರ ಅರಸನಾದಂಥ ಮಾರಸಿಂಹ ಅವನು ಪೃಥ್ವಿ ರಾಜ್ಯಂ ಗೇಯುತ್ತಿರೆ ಅಂದರೆ ಮಾರಸಿಂಹ ಆಳ್ವಿಕೆ ಮಾಡುವಂಥ ಸಂದರ್ಭದ ಒಂದು ಉಲ್ಲೇಖವನ್ನು ಈ ವೀರಗಲ್ಲಲ್ಲಿ ನೋಡ್ಬೋದು. ಆ ಸಮಯದಲ್ಲಿ ಪಕ್ಕುಂದ ಅಂದರೆ ಈ ಗ್ರಾಮದ ಎಮ್ಮೆ ತುರುಗೋಳ್, ಈಗ ನಾವು ನೋಡಿದ ಅಲ್ಲಿ ಬಂದು ಹಸು ತುರುಗೋಳ್, ಇದು ಎಮ್ಮೆ ತುರುಗೋಳ್. ಎಮ್ಮೆ ಚಿತ್ರಣವನ್ನು ಇಲ್ಲಿ ಬಿಡಿಸಿದ ವೀರನ ಕಾಲ್ ಕೆಳಗಡೆ. ಈ ಎಮ್ಮೆ ತುರುಗೋಳಲ್ಲಿ ಏನಮ್ಮ ಅನ್ನುವಂಥ ಒಂದು ಕುಪ್ಪಣ್ಣ ಅನ್ನೋನು ಏನು ಮಾಡಿದ್ದಾನೆ, ಈ ಯುದ್ಧದಲ್ಲಿ ಕಾದಿದ ಯುದ್ಧ ಮಾಡಿ ಸತ್ತಿ ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ ಶಾಸನ ವಿಷಯ ಹೇಳುತ್ತೆ. ಮತ್ತು ಇಲ್ಲಿ ಸ್ವರ್ಗಕ್ಕೆ ಹೋದ ಅಂದ್ಬಿಟ್ಟು ಸ್ವರ್ಗದ ಒಂದು ಕಲ್ಪನೆಯನ್ನು ಸಹ ಶಾಸನದ ಮೇಲ್ಭಾಗದಲ್ಲಿ ಅಂದರೆ ವೀರಗಲ್ಲಿನ ಮೇಲ್ಭಾಗದಲ್ಲಿ ಕೊಡಲಾಗಿದೆ. ಮತ್ತು ಇಲ್ಲಿ ವೀರ ಯುದ್ಧದಲ್ಲಿ ಹೋರಾಡಬೇಕಾದ್ರೆ ಅವನಿಗೆ ಎದುರಾಳಿಯಿಂದ ಬಿದ್ದಿರುವಂಥ ಒಂದು ಬಾಣದ ಗುರುತುಗಳನ್ನು ನೀವು ಇಲ್ಲಿ ನೋಡ್ಬೋದು. ಒಂದು 3 ಬಾಣಗಳು ಅವನಿಗೆ ಬಿದ್ದಿದೆ. ಈ ಮೇಲ್ಭಾಗದಲ್ಲಿ ಸ್ವರ್ಗದ ಕಲ್ಪನೆಯನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ವೀರ ಬಂದು ವೀರನ ವೇಷಭೂಷಣವನ್ನು ನಾವು ಸೂಕ್ಷ್ಮ ಗಮನಿಸಿದರೆ ಈ ಕೆತ್ತನೆ ಅಂದರೆ ಅವನ ಮುಖದಲ್ಲಿರೋಂಥ ಒಂದು ಹಸುಮುಖ ಇರ್ಬೋದು, ಮತ್ತು ಇಲ್ಲಿ ತಲೆ ಕೆಟ್ಟಿರುವಂಥ ಒಂದು ತುರುಬು ಇರ್ಬೋದು. ಮತ್ತು ಅವನಿಗೆ 3 ಬಾಣಗಳು ಬಿದ್ದಿದೆ ವೀರನಿಗೆ, ಅಂದರೆ ಎದುರಾಳಿಯಿಂದ ವೀರನಿಗೆ ಬಿದ್ದಿರುವಂಥ 3 ಬಾಣಗಳಿದೆ. ಮತ್ತು ಅವನ ಸೊಂಟದಲ್ಲಿ ತಿರುವ ಖಡ್ಗ ಇರ್ಬೋದು, ಅವನು ಸುತ್ತಿರೋ ಒಂದು ವೀರಗಚ್ಚೆ ನೋಡ್ಬೋದು. ಮತ್ತು ಅವನ ಕೈಗೆ ಮತ್ತು ತೋಳಿಗೆ ತೋಳ್ಬಂದಿ ಮತ್ತು ಕೈಬಂದಿನ ಇಲ್ಲಿ ಗಮನಿಸ್ಬೋದು. ಮತ್ತು ಇವೆಲ್ಲ ಆಗಿನ ಕಾಲದ ಒಂದು ವೇಷಭೂಷಣ ಮತ್ತು ಅವರಲ್ಲಿರುವಂಥ ಅವ್ರು ನಡ್ಸ್ಕೊಂಬತ್ತ ಒಂದು ಆಚಾರಗಳು ಕಾಣ್ತವೆ. ಈಗ ನೋಡಿ ಕಾಲಲ್ಲೂ ಅಷ್ಟೇ ಕಾಲು ಖಡ್ಗ ಇದೆ. ನಾವು ಒಂದು ಸುಮಾರು ಒಂದು 20-15 ವರ್ಷದ ಹಿಂದೆ ನಾವು ಊರುಗಳಲ್ಲಿ ನೋಡ್ತಿದ್ದೆವು ಸಾಮಾನ್ಯವಾಗಿ ಈ ಕಾಲ್ಗಡ್ಗ ಇವೆಲ್ಲ ಬಳಸ್ತಿದ್ದು. ಪ್ರಸ್ತುತ ಏನಾಗಿದೆ ಅಂದರೆ ಈ ಕಾಲ್ಗಡ್ಗ ಮತ್ತು ಕೈಗಡ್ಗೆ ಹಾಕುವಂಥ ಸಂಪ್ರದಾಯವೇ ಈಗ ಕಾಣೆಯಾಗಿದೆ. ಸ್ನೇಹಿತರ, ಶಾಸನೋಕ್ತ ಪಕ್ಕುಂದ ಗ್ರಾಮದಲ್ಲಿರುವಂತಹ ಎಲ್ಲ ವೀರಗಲ್ಲುಗಳ ಶಿಲ್ಪ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀವಿ. ಇಷ್ಟೊತ್ತು ನಿಮಗೆ ಈ ಶಾಸನಗಳಲ್ಲಿರುವಂಥ ವಿಷಯಗಳನ್ನು, ಯಾಕೆ ಈ ವೀರಗಲ್ಲುಗಳು ಇದ್ದವು ಅಂತೆಲ್ಲ ವಿವರಣೆ ಕೊಟ್ಟಿದ್ದೀವಿ. ಈಗ ನಿಮಗೆ ಈ ವೀರಗಲ್ಲುಗಳಲ್ಲಿರುವಂಥ ಶಿಲ್ಪಗಳ ಬಗ್ಗೆ ಒಂದಷ್ಟು
ವಿವರಿಸೋಣ. ಇದು ಅದರಂತೆ ತುಂಬ ಪೂರ್ಣವಾದಂಥ ವೀರ್ಗಲ್ಲಿತ್ತು. ಕಾರಣಾಂತರಗಳಿಂದ ಇದು ಒಡೆದೋಗಿದೆ ವೀರ್ಗಲ್ಲು. ಸೊ ಮತ್ತೆ ನಿಮಗೆ ಅವನು ವೀರಗಚ್ಚೆಯನ್ನು ಹಾಕಿರೋದನ್ನು ಕಾಣ್ಬೋದು. ಇಲ್ಲಿ ಡ್ರೆಸ್ ಕೋಡ್ ಇದೆ, ಒಂದು ಡ್ರೆಸ್ ಹಾಕಿದ್ದಾನೆ ಅವನು. ನಂತರ ನಿಮಗೆ ಒಂದು ಕಂಠಹಾರ ಇದೆ. ಮತ್ತು ಅವನು ವಿಶೇಷವಾದಂತಹ ಕತ್ತಿಯನ್ನು ಹಿಡ್ದಿದ್ದಾನೆ. ಕತ್ತಿ ಮತ್ತು ಗುರಾಣಿಯನ್ನು ಹಿಡ್ದಿರೋದನ್ನು ನಾವು ಕಾಣ್ಬೋದು. ಮತ್ತು ಇವನಿಗೆ ಸೊಂಟದ ಭಾಗಕ್ಕೆ ಒಂದು ಬಾಣ ಹೊಕ್ಕಿದೆ, ಅಂದರೆ ಶತ್ರುಗಳು ಬಿಟ್ಟಿರೋ ಬಾಣ ಹೊಕ್ಕಿದೆ. ಮತ್ತು ಭುಜದ ಕಡೆ ಬಾಣ ಹೊಕ್ಕಿದೆ. ಅದು ನಿಮಗೆ ಈ ಕಡೆ, ಅಂದರೆ ಆ ಕಡೆಯಿಂದ ಈ ಕಡೆಗೆ ಹೊಕ್ಕಿರೋದನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಮತ್ತು ಇಲ್ಲಿ ನಮಗೆ ಅದನ್ನು ತೋರಿಸಿದ್ದಾನೆ ಶಿಲ್ಪಿ ಸುಂದರವಾಗಿ. ಮತ್ತು ನಿಮ್ಗೆ ಅವನು ಮುಡಿಯನ್ನು ನೋಡ್ಬೋದು. ಮುಡಿ ಕಟ್ಟಿರೋವಂಥ ಬಟ್ಟೆ ನೋಡಿ ಯಾವ ಥರ ಗಾಳಿಗೆ ಆರಿರೋ ಥರ ತೋರಿಸಿದ್ದಾನೆ ಅವನು. ಮತ್ತು ಅವನು ನಿಮಗೆ ಕಿವಿಗೆ ಕುಂಡಲವನ್ನು ಕೂಡ ಹಾಕಿದ್ದಾನೆ ನೋಡಿ, ಒಲೆ ಥರ. ಮತ್ತು ನಿಮಗೆ ಇವನು ಸ್ವರ್ಗಸ್ಥವಾಗಿರುವಂಥ ರೂಪ, ಅಂದರೆ ಸ್ವರ್ಗಕ್ಕೆ ಹೋಗ್ತಿರುವಂಥದ್ದು ಅಥವಾ ಸ್ವರ್ಗ ಸೇರಿರುವಂಥ ದೃಶ್ಯವನ್ನು ಇಲ್ಲಿ ಅವನು ಶಿಲ್ಪವನ್ನು ತೋರಿಸಿದ್ದಾನೆ. ಮತ್ತು ವಿಶೇಷವಾಗಿ ನೊಳಂಬರ ಕಾಲದಲ್ಲೇ ನಮಗೆ ಸಂಪೂರ್ಣ ವೀರನಿಗೆ ಪ್ರಾಧಾನ್ಯತೆ ಕೊಟ್ಟು ಇಂತಹ ಒಂದು ವಿಷಯಗಳನ್ನು ಸಣ್ಣದಾಗಿ ಕೆತ್ತನೆ ಮಾಡ್ತಿದ್ದ. ಮತ್ತು ಈ ಬಹುಶಃ ನನಗೆ ಅನಿಸೋ ಪ್ರಕಾರ ಇಲ್ಲಿ ಅಂದರೆ ಶ್ರೀ ನೊಳಂಬ ಅಂತ ಬರುವಂಥ ಸುಮಾರು 800ರ ಶಾಸನ ಇದಾಗಿದ್ದು ಇದೇ ಇಲ್ಲಿನ ಮೊದಲ ವೀರಗಲ್ಲಾಗಿರುತ್ತೆ. ಇಲ್ಲಿ ಒಂದೇ ಸಾಲು ಇರೋದ್ರಿಂದ ಇದು ಶ್ರೀ ನೊಳಂಬ ಉಲ್ಲೇಖ ಆಗುತ್ತೆ. ಸೊ ಇದು ಸುಮಾರು 800ರ ಕಾಲದ ವೀರಗಲ್ಲಿದು. ಇಲ್ಲಿ ನಿಮಗೆ ಇಬ್ಬರು ವೀರರನ್ನು ತೋರಿಸಿದ್ದಾನೆ. ಇಲ್ಲಿ ಸ್ವಲ್ಪ ಒಡೆದಿರೋ ಕಾರಣದಿಂದ ಅದು ನಮಗೆ ಉಳಿದ ಭಾಗ ಕಾಣ್ತಿಲ್ಲ. ಇಲ್ಲಿ ವೀರರಿಬ್ಬರು ಕತ್ತಿ ಮತ್ತು ಬಿಲ್ಲನ್ನು ಹಿಡಿದು ಹೋರಾಡ್ತಿರುವಂಥ ದೃಶ್ಯವನ್ನು ಕಾಣ್ಬೋದು. ಇಬ್ಬರು ಕೂಡ ವೀರಗಚ್ಚೆಯನ್ನು ಹಾಕಿದ್ದಾರೆ. ಒಬ್ಬನಿಗೆ ಮುಡಿ ಕಟ್ಟಿದ್ದಾನೆ ಸಂಪೂರ್ಣವಾಗಿ. ಇಲ್ಲಿ ಇವನಿಗೆ ಮುಡಿ ಬಿಚ್ಚಿ ಕೆಳಗಡೆ ಬಂದ್ಬಿಟ್ಟಿದೆ. ಮತ್ತು ಇವರಿಬ್ಬರು ಕೂಡ ಕತ್ತಿಯನ್ನು ಹಿಡ್ಕೊಂಡಿದ್ದಾರೆ, ಅದನ್ನು ನಾವು ಗಮನಿಸ್ಬೋದು. ಕಿವಿಯಲ್ಲಿರುವಂಥ ಆಭರಣ ಮತ್ತು ಇವನಿಗೂ ಕೂಡ ಕಾಣ್ತಾ ಇದೆ ನೋಡಿ. ಅವನ ಹೊಟ್ಟೆ ಕೆಳಗಡೆ 2 ಬಾಣ ಹೊಕ್ಕಿದೆ ಅವನಿಗೆ, ಮತ್ತು ಇವನಿಗೂ ಕೂಡ 1 ಬಾಣ ಹೊಕ್ಕಿರೋದನ್ನು ನಾವು ಕಾಣ್ಬೋದು. ಈ ವೀರಗಲ್ಲು ವಿಜಯನಗರ ಕಾಲದ್ದಾಗಿದೆ. ರಚನಾ ವಿನ್ಯಾಸದಿಂದ ಅವರ ಕಾಲದ್ದು ಅಂತ ಹೇಳ್ಬೋದು. ಇದು ವಿಜಯನಗರ ಕಾಲದ ಬೇಟೆ ವೀರಗಲ್ಲ. ಇಲ್ಲಿ ನೋಡಿ ನಿಮಗೆ ಜಿಂಕೆ ಮಾದರಿ ಒಂದು ಕಾಣುತ್ತೆ, ಮತ್ತು ಇಲ್ಲಿ ಒಂದು ಕೂಡ ಕಾಣುತ್ತೆ. ಸೊ ಇದು ವಿಜಯನಗರ ಕಾಲದ ಬೇಟೆ ವೀರಗಲ್ಲ. ರೌಂಡ್ ಶೇಪ್ ಅಂತಹ ಗುರಾಣಿಯನ್ನು ಹಿಡಿದಿರೋದು. ನಾವು ಹಿಂದೆ ಅಲ್ಲಿ ಒಂದು ಆಯತಾಕಾರದ ಗುರಾಣಿಯನ್ನು ನೋಡಿದ್ವಿ. ಈಗ ನಾವೆಲ್ಲೇನು ನೋಡಿದ್ವಿ ಜಿಂಕೆ ಬೇಟೆ ವೀರಗಲ್ಲು, ಇದೇ ಥರ ಒಂದು ಜಿಂಕೆ ಬೇಟೆ ವೀರಗಲ್ಲು ನಮ್ಮ ಬೆಂಗಳೂರು ನಗರದಲ್ಲಿ ಬನಶಂಕರಿ 2nd ಸ್ಟೇಜಲ್ಲಿದೆ. ಅದು ತುಂಬ ಎತ್ತರವಾಗಿ ಕೆತ್ತಿದ್ದಾರೆ. ಅಂದರೆ ನಾವು ಜಿಂಕೆ ಅನ್ನೋದು ತುಂಬ ಹೈಲೈಟಾಗಿ ಕಾಣಿದೆ. ಬಟ್ ಇಲ್ಲಿ ಏನಂದರೆ ಚಿಕ್ಕದಾಗಿ ಕೆತ್ತಿರೋದ್ರಿಂದ ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ. ಹೌದು, ಅದು ಒಳ್ಳೆ ಮೇಕೆ ಥರ ಕಾಣ್ತಾ ಇದೆ. ನಮ್ಮ ಜಿಂಕೆ ಮೇಕೆ ಥರ ಕಾಣ್ತಿರೋದನ್ನು ಕೂಡ ನಾವು ಕಾಣ್ಬೋದು. ಹೌದು, ಅರಣ್ಯ ಪ್ರದೇಶ ಆಗಿದೆ ಸಂಪೂರ್ಣ. ಇದೆಲ್ಲ ಅರಣ್ಯ ಪ್ರದೇಶವೇ. ನೋಡಿ ಇಲ್ಲಿ ಮತ್ತೊಂದು ವೀರಗಲ್ಲಿದ್ದು ಅವನು ಬಿಲ್ಲು ಮತ್ತು ಕತ್ತಿಯಿಂದ ಹೋರಾಟ ಮಾಡ್ತಿರುವಂಥ ದೃಶ್ಯ ಕಾಣ್ಬೋದು. ಇಲ್ಲಿ ಯಾಕಂದರೆ ನಮಗೆ ಶತ್ರು ವೀರರನ್ನ ಎಲ್ಲಿ ಕೂಡ ಚಿತ್ರಿಸಿಲ್ಲ. ಇದು ಒಂದು ತುರುಗೋಳೆ ಆಗಿರ್ಬೋದು, ಯಾಕಂದರೆ ಇಲ್ಲಿ ಆ ಶಿಲ್ಪಿ ಬಿಡಿಸೋ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ, ಅದರ ಸರಿಯಾಗಿ ಕಾಣ್ತಿಲ್ಲ ನಮಗೆ. ಇಲ್ಲಿ ಕೂಡ 2 ಬಾಣಗಳು ದೇಹವನ್ನು ಹೊಕ್ಕಿರುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಮತ್ತೊಂದು ಸುಂದರವಾದಂತಹ ಶಾಸನೋಕ್ತ ವೀರಗಲ್ಲಿದೆ. ಇಲ್ಲಿ ಕೂಡ ವೀರ ಇದು ಬಿಲ್ಲು ಮತ್ತು ಖಡ್ಗದಿಂದ ಹೋರಾಟ ಮಾಡ್ತಿದ್ದಾನೆ. ಇವನಿಗೂ ಕೂಡ ವೀರಗಚ್ಚೆಯನ್ನು ಹಾಕಿದ್ದಾನೆ. ಮತ್ತು ನಿಮಗೆ ಸುಮಾರು ಇವನಿಗೆ ದೇಹಕ್ಕೆ 4 ಬಾಣಗಳನ್ನು ಹೊಕ್ಕಿದೆ. ಒಂದು ಇಲ್ಲಿ ನಿಮಗೆ ತೊಡೆ ಭಾಗದಲ್ಲಿ ಹೊಕ್ಕಿದ್ರೆ, ಒಂದು ಸೊಂಟದ ಭಾಗದಲ್ಲಿ, ಮತ್ತು ಉದರ ಭಾಗದಲ್ಲಿ, ಮತ್ತೊಂದು ಭುಜಕ್ಕೆ ಹೊಕ್ಕಿರೋದನ್ನು ನಾವು ಇಲ್ಲಿ ಕಾಣ್ತೀವಿ. ನೊಳಂಬರ ಕಾಲದ ಒಂದು ವೀರಗಲ್ ಮತ್ತೊಂದು ಇಲ್ಲಿ ನೋಡ್ತೀವಿ. ಇಲ್ಲಿ ಕೂಡ ನಿಮಗೆ ಒಂದು ಬಿಲ್ಲು ಮತ್ತು ಖಡ್ಗದಿಂದ ಇದು ಕತ್ತಿಯಿಂದ ಹೋರಾಟ ಮಾಡ್ತಿರೋದನ್ನು ಕಾಣಿಸ್ತೀವಿ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಮತ್ತೆ ಸೊಂಟ ಮತ್ತು ಎದೆ ಭಾಗಕ್ಕೆ ಹೊಕ್ಕಿರೋದನ್ನು ನಾವು ಕಾಣ್ತೀವಿ. ಬಾಣಗಳು ಅಂದರೆ ಶತ್ರು ಪಡೆಯಿಂದ ಬಿಟ್ಟಿರುವಂಥ ಬಾಣಗಳು, ಮತ್ತು ಸೊಂಟದಲ್ಲಿ ಪಟ್ಟಿಯನ್ನು ಕಟ್ಟಿರುವಂಥದ್ದು, ಮತ್ತು ತನ್ನ ಖಡ್ಗವನ್ನು ಇಟ್ಕೊಳ್ಳೋಕ್ಕೆ ಒಂದು ಚೀಲ ಅದನ್ನು ಕೂಡ ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ವೀರಗಚ್ಚೆಯಲ್ಲಿ ಇರೋದನ್ನು ನಾವು ನೋಡ್ತೇವೆ ಇಲ್ಲಿ. ಮತ್ತು ಇದು ಸ್ವರ್ಗದ ಪರಿಕಲ್ಪನೆಯಲ್ಲೇ ಇಲ್ಲಿ ಮತ್ತೆ ಸುರಂಗನೆಯವರು ಅವನನ್ನು ಕರೆದೊಯ್ತಿರುವಂಥ ಚಿತ್ರಣವನ್ನು ಕೂಡ ನಾವು ಕಾಣ್ತೀವಿ. ಹಾಗೆ ಮತ್ತೆ ಸೇಮ್ ಇದೇ ಥರ ಇಲ್ಲಿ ನಮಗೆ ಸ್ಪಷ್ಟವಾಗಿ ಇದೊಂದು ತುರುಗೋಳ್ ವೀರಗಲ್ಲು ಅಂತ ಹೇಳ್ಬಿಟ್ಟು ನಾವು ಕಾಣ್ತೀವಿ. ಮತ್ತು ಇಲ್ಲಿ ಒಂದು ತುರು ಮತ್ತು ಅಲ್ಲೊಂದು ತುರು ಚಿತ್ರವನ್ನು ಶಿಲ್ಪಿ ಕರೆದಿದ್ದಾನೆ. ಮತ್ತು ಇವನು ಬಿಲ್ಲು ಮತ್ತು ಖಡ್ಗದಿಂದ ಹೋರಾಟ ಮಾಡ್ತಿರೋದನ್ನು ಕಾಣ್ತೀವಿ. ಮತ್ತು ಇವನಿಗೆ ಸುಮಾರು 2 ಬಾಣ ಹೊಕ್ಕಿದೆ. ಒಂದು ಭುಜಕ್ಕೆ ಬಾಣ ಹೊಕ್ಕರೆ, ಮತ್ತೊಂದು ತೊಡೆ ಭಾಗಕ್ಕೆ ಬಾಣ ಹೊಕ್ಕಿದೆ. ಇದು ಇಲ್ಲಿ ತೋರಿಸಿದ ಎದೆಯನ್ನು ಸೀಳಿ ಬಂದಿದೆ ಅನ್ನೋದನ್ನು, ಮತ್ತು ತೊಡೆಗಳನ್ನು ಸೀಳಿ ಬಂದಿದೆ ಅನ್ನೋದನ್ನು ಇಲ್ಲಿ ಶಿಲ್ಪಿ ತೋರಿಸ್ತಾನೆ. ಮತ್ತು ಇದು ಕೂಡ ವೀರಗಚ್ಚೆಯಲ್ಲಿದ್ದು ಸೊಂಟದ ಪಟ್ಟಿಯನ್ನು ಮತ್ತು ಕಿವಿಗೆ ಓಲೆಯನ್ನು ಅಂದರೆ ಕುಂಡಲಗಳನ್ನು ಕೂಡ ಹಾಕಿರುವಂಥದ್ದು ಕಾಣ್ತೀವಿ. ಮತ್ತು ಮುಡಿಗೆ ಬಟ್ಟೆಯನ್ನು ಕಟ್ಟಿರೋದು ವಿಶೇಷವಾಗಿ ಇದರಲ್ಲಿ ಕೂಡ ವಿಶೇಷವಾಗಿರೋದನ್ನು ಕಾಣ್ತೀವಿ ನಾವು. ಮತ್ತು ಸ್ವರ್ಗದ ಪರಿಕಲ್ಪನೆ ಇಲ್ಲಿ ಕೂಡ ಇದೆ. ಇದರಲ್ಲಿ ನಮಗೆ ಎಲ್ಲಿಯೂ ಕೂಡ ತುರುಗಳು ಕಾಣಿಸ್ತಿಲ್ಲ. ಬಹುಶಃ ಯಾವುದೋ ಒಂದು ಯುದ್ಧದ ವೀರಗಲ್ಲಾಗಿರುವಂಥ ಊರಳಿವು
ವೀರ್ಗಲ್ಲಾಗಿರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಕೂಡ ನಮಗೆ ಬಿಲ್ಲು ಮತ್ತು ಖಡ್ಗವನ್ನು ಹಿಡಿದು ಹೋರಾಟ ಮಾಡ್ತಿರುವಂಥದ್ದನ್ನು ಕಾಣ್ಬೋದು. ಇಲ್ಲಿಯೂ ಕೂಡ ವೀರನಿಗೆ ಸುಮಾರು ಮೂರು ಬಿಲ್ಲುಗಳ ಬಾಣಗಳನ್ನು ಹೊಕ್ಕಿರೋದನ್ನು ಕಾಣ್ತೀವಿ. ಒಂದು ಉದರ ಭಾಗಕ್ಕೆ, ಭುಜಕ್ಕೆ, ಮತ್ತೊಂದು ಭುಜಕ್ಕೆ ಹೊಕ್ಕಿರೋದನ್ನು ನಾವು ಕಾಣ್ತೀವಿ. ಮತ್ತು ಅವನು ಖಡ್ಗ ಮತ್ತು ಬಿಲ್ಲನ್ನು ಹಿಡಿದು ಹೋರಾಟ ಮಾಡ್ತಿದ್ದಾನೆ. ಇದರಲ್ಲೂ ಸೇಮ್ ವೀರಗಚ್ಚೆ ಮತ್ತು ಅದೇ ಥರ ವೇಷ ಅಂದರೆ ಒಂದು ವಸ್ತ್ರ ವಿನ್ಯಾಸವನ್ನು ಇಲ್ಲಿ ಕಾಣ್ತೀವಿ. ಅದೇ ರೀತಿಯಾದಂಥ ಮುಡಿಯನ್ನು ಇಲ್ಲಿ ಕಾಣ್ತೀವಿ. ಇಲ್ಲಿ ಮತ್ತೆ ನಿಮಗೆ ವೀರ್ಗಲ್ಲಲ್ಲಿ ಅದೇ ಮಾದರಿಯಾದಂಥ ವೀರ್ಗಲ್ಲುಗಳನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಮತ್ತು ಇದು ಕೂಡ ಇದು ಬಿಲ್ಲು ಮತ್ತು ಖಡ್ಗದೊಂದಿಗೆ ಹೋರಾಟ ಮಾಡ್ತಿರೋದನ್ನು ಕಾಣ್ತೀವಿ. ಇಲ್ಲಿ ಕೂಡ ಸುಂದರವಾದಂಥ ಒಂದು ಮುಡಿಯನ್ನು ಕಟ್ಟಿ, ಆಮೇಲೆ ಅದಕ್ಕೆ ಶಿಲ್ಪಿ ಅದನ್ನು ಕೆತ್ತನೆ ಮಾಡಿದ್ದಾನೆ ಸುಂದರವಾಗಿ. ಮತ್ತು ಅದಕ್ಕೆ ಒಂದು ಬಟ್ಟೆಯನ್ನು ಕಟ್ಟಿರೋದನ್ನು ನಾವು ಕಾಣ್ಬೋದು. ಮತ್ತು ಅವನು ವೀರಗಚ್ಚೆಯಲ್ಲಿದ್ದು ಮತ್ತು ಕತ್ತಿಯನ್ನು ಇಟ್ಕೊಳ್ಳೋದಕ್ಕೆ ಒಂದು ಇದನ್ನು ಪೌಚ್ ಅನ್ನೋದನ್ನು ಅವನು ಮಾಡ್ಕೊಂಡಿದ್ದಾರೆ. ಮತ್ತು ಇದನ್ನು ಇಲ್ಲಿ ಸುಮಾರು ಇವನಿಗೆ 2 ಬಾಣಗಳು ಹೊಕ್ಕಿರೋದನ್ನು ನಾವು ಕಾಣ್ತೇವೆ. ಇಲ್ಲಿ ಯಾವುದೇ ರೀತಿಯಾದಂಥ ತುರುಗಳನ್ನು ಬಿಡಿಸಿಲ್ಲ. ಯಾವುದೋ ಒಂದು ಊರುಳಿವು ಕಾಳಗ ಅಥವಾ ಗಡಿ ಕಾಳಗಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಮತ್ತು ಇಲ್ಲಿ ನೀವು ವಿಶೇಷವಾಗಿ ಈ ವೀರ್ಗಲ್ಲಲ್ಲಿ ನೀವು ಸುಂದರವಾದಂಥ ಶಾಸನೋಕ್ತ ವೀರ್ಗಲ್ಲಾಗಿದೆ. ಇಲ್ಲಿ ನಿಮಗೆ ಸ್ವರ್ಗದ ಪರಿಕಲ್ಪನೆ ಇದೆ. ಮತ್ತು ನಿಮಗೆ 2 ತುರುಗಳನ್ನು ಬಿಡಿಸಿದೆ. ನಾವು ಸ್ಪಷ್ಟವಾಗಿ ತುರುಗಳು ಕಾಣಿಸ್ತವೆ ನೋಡಿ. ಮತ್ತು ಇವನಿಗೆ ಪಾದದಿಂದ ಮೇಲ್ಭಾಗಕ್ಕೆ ಒಂದು ಬಾಣವನ್ನು ಶತ್ರುಗಳು ಹೂಡಿದ್ದಾರೆ. ಮತ್ತು ಮತ್ತೊಂದು ಹೂಡಿರೋ ಬಾಣ ತಗಲಿದೆ ಅವನಿಗೆ. ಮತ್ತು ತೊಡೆ ಭಾಗಕ್ಕೂ ಕೂಡ ಒಂದು ಬಾಣ ತಗಲಿದೆ. ಮತ್ತು ಮೇಲ್ಗಡೆ ಎದೆ ಮತ್ತು ಭುಜದ ಭಾಗಕ್ಕೆ ಬಾಣ ತಗಲಿದೆ. ಒಟ್ಟಾರೆ ನಿಮಗೆ ಮತ್ತು ಅವನು ಇದರಲ್ಲಿ ವಿಶೇಷವಾಗಿ ಅವನು ಆಭರಣ ಕೂಡ ಕಾಣ್ತಾ ಇದೆ ನೋಡಿ. ಕಂಠಾಭರಣ ಮತ್ತು ಒಂದು ವಿಶೇಷವಾದ ಆಭರಣವನ್ನು ಧರಿಸಿದ್ದಾನೆ. ಮತ್ತು ಅವನಿಗೆ ಒಂದು ಮುಡಿಗೆ ಮತ್ತು ಆ ಒಂದು ಬಟ್ಟೆ ಕಟ್ಟಿರುವಂಥದ್ದು ಇರ್ಬೋದು. ಆಮೇಲೆ ಇವನು ವಿಶೇಷವಾಗಿ ಬಳೆ ಹಾಕಿದ ನೋಡಿ, ಕೈಗೆ ಒಂದು ಕೈ ಖಡ್ಗಗಳನ್ನು ಹಾಕಿರುವಂಥದ್ದು. ಈ ರೀತಿಯಾದಂಥ ಒಂದು ವಿಶೇಷವಾದ ವೀರಗಚ್ಚೆ ಹಾಕಿದ್ದಾನೆ. ಮುಖ್ಯವಾಗಿ ವೀರಗಚ್ಚೆ ಹಾಕಿದ್ದಾನೆ. ಮತ್ತು ಸ್ವಂತಕ್ಕೊಂದು ಪಟ್ಟಿ ಕಟ್ಟಿದ್ದಾನೆ. ಒಂದು ಕತ್ತಿ ಇಟ್ಕೊಳ್ಳೋಕ್ಕೆ ಒಂದು ಚೀಲ ಕೂಡ ಇದೆ. ಮತ್ತು ಕಾಲಿಗೂ ಕೂಡ ಖಡ್ಗ ಹಾಕಿದ್ದಾನೆ. ಗಮನಿಸ್ಬೇಕು ನಾವು ಇದನ್ನು. ಒಂದು ಸುಂದರವಾದಂಥ ವೀರ್ಗಲ್ಲನ್ನು ಶಿಲ್ಪಿ ಕರೆದಿದ್ದಾನೆ. ಮತ್ತು ಇದು ಕೂಡ ತುರುಗೋಳು ವೀರ್ಗಲ್ಲಾಗಿದೆ. ಇಲ್ಲಿ 2 ತುರುಗಳನ್ನು ನಾವು ಕಾಣ್ತೀವಿ. ಸೇಮ್ ಅದೇ ಮಾದರಿಯ ಎಲ್ಲ ಲಕ್ಷಣಗಳು ಕೂಡ ಇದೇ ವೀರ್ಗಲ್ಲಲ್ಲಿ ಕೂಡ ಇದೆ. ಇಲ್ಲಿ ಕೂಡ ಸ್ವರ್ಗದ ಪರಿಕಲ್ಪನೆ ಇದೆ. ಇಲ್ಲೊಂದು ಕಾಣುವಂಥ ವಿಶೇಷವಾದಂಥ ವೀರ್ಗಲ್ಲಿದು. ಇಲ್ಲಿ ಚಂದ್ರಾಯುಧ ಅಂದರೆ ನಮ್ಮ ಭಾಗದಲ್ಲಿ ಇವತ್ತಿಗೂ ಆ ಕುರಿ ಮತ್ತು ಅದನ್ನು ಯಾವುದಾದ್ರು ಜಾತ್ರೆಗಳಲ್ಲಿ ಕಡಿಯೋದಕ್ಕೆ ಈ ಮಾದರಿಯಾದಂಥ ಒಂದು ಮಚ್ಚನ್ನು ಬಳಸಿ ನಾವು ಇವತ್ತಿಗೂ ಹಳ್ಳಿಯಲ್ಲಿ ಈ ಥರ ಮಚ್ಚು ನಮ್ಗೆ ಸಿಗುತ್ತೆ. ಹಳ್ಳಿಗಳಲ್ಲಿ ಇವತ್ತಿಗೂ ಜಾತ್ರೆಗಳಲ್ಲಿ ನಾವು ನೋಡಿದಾಗ ಇದೇ ಮಾದರಿಯ ಒಂದು ಮಚ್ಚನ್ನು ನಾವು ನೋಡ್ತೀವಿ. ಇವತ್ತಿಗೂ ಹಳ್ಳಿಗಳಲ್ಲಿ ಇರ್ತವೆ ಇದು. ಸೊ ಈ ಮಾದರಿ ಇವತ್ತಿಗೂ ಉಳ್ಕೊಂಬಂದಿದೆ. ಮತ್ತು ಇಲ್ಲಿ ನಿಮಗೆ ವೀರ ಒಂದು ಖಡ್ಗಗಳನ್ನು ಕಡುಗ ಹಾಕಿದ್ದಾನೆ, ಕೈ ಖಡ್ಗ. ಮತ್ತು ನಿಮಗೆ ವಿಶೇಷವಾಗಿ ಅವನು ಮುಖದಿಂದ ನೋಡೋದಾದರೆ ನೋಡಿ, ಅವನು ತುಂಬ ವಿಶೇಷವಾದ ಮುಡಿ ಕಟ್ಟಿದ್ದಾನೆ ನೋಡಿ. ತುಂಬ ಡಿಫ್ರೆಂಟ್ ಒಂದು ಹೂವು ಚಿತ್ರಣ ಥರ ಕಾಣ್ತಾ ಇದೆ ಮುಡಿ. ಮತ್ತು ಅದಕ್ಕೊಂದು ಬಟ್ಟೆ ಕಟ್ಟಿದ್ದಾನೆ. ಮತ್ತು ಇದು ಒಂದು ಸ್ವರ್ಗದ ಪರಿಕಲ್ಪನೆಯನ್ನು ನೋಡ್ಬೋದು. ಅವನ ದೇಹಕ್ಕೆ ಶತ್ರುಗಳು ಹೂಡಿರುವಂಥ ಬಿಲ್ಲು ಬಾಣಗಳ ಹೊಕ್ಕಿರೋದನ್ನು ನಾವು ನೋಡ್ಬೋದು. ಮತ್ತು ಕೈಯಲ್ಲಿ ಅವನು ಗುರಾಣಿ ಮತ್ತು ಚಂದ್ರಾಯುಧ ಹೋರಾಟ ಮಾಡ್ತಿದ್ದಾನೆ. ಮತ್ತು ಇಲ್ಲಿ ನಿಮ್ಗೆ ವಿಶೇಷವಾಗಿ ಅವನು ವೀರಗಚ್ಚೆಯನ್ನು ಹಾಕಿರೋದು, ಮತ್ತು ಸೊಂಟಕ್ಕೆ ಪಟ್ಟಿಕೆಯನ್ನು ಕಟ್ಟಿರುವಂಥದ್ದು, ಮತ್ತು ಅವನ ಒಂದು ಆಯುಧವನ್ನು ಇಟ್ಕೊಳ್ಳುವಂಥದ್ದು ಚೀಲ ಆಗಿರ್ಬೋದು. ಮತ್ತು ಇವನು ಕುದುರೆ ಮೇಲೆ, ಮುಖ್ಯವಾಗಿ ಇಲ್ಲೊಂದು ಕುದುರೆ ಬಿಡಿಸಿ ಅದರ ಮೇಲೆ ಅವನು ಇರೋ ಥರ, ಮತ್ತು ಅವನು ಬುತ್ತಿಯನ್ನು ಎತ್ಕೊಂಡು ಹೋಗ್ತಿರೋ ಥರ, ಮತ್ತು ಆ ಬುತ್ತಿ ಚೀಲವನ್ನು ಇಲ್ಲಿ ವಿಶೇಷವಾಗಿ ತೋರಿಸಿರುವಂಥದ್ದು, ಅಥವಾ ನೀರಿನೋ ಬುತ್ತಿನೋ ಆಗಿರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲಿ ನಿಮ್ಗೆ ವಿಶೇಷವಾಗಿ ಆ ವಾದ್ಯವನ್ನು ಊದ್ತಿದ್ದಾನೆ. ಯುದ್ಧದ ಸಂದರ್ಭದಲ್ಲಿ ರಣವಾದ್ಯಗಳನ್ನು ಊದಬೇಕಾಗ್ತದೆ. ಯಾಕಂದರೆ ಯುದ್ಧ ನಡೆಯುವಾಗ ಅವ್ರಿಗೆ ಆದಂಥ ಗಾಯಗಳು ಗಾಯಗಳು ಹೇಟ್ ಬೀಳ್ತಾನೆ ಇರುತ್ತೆ. ಆದರೂ ಅವ್ನು ಯುದ್ಧ ಮಾಡ್ತಿರ್ಬೇಕಾಗುತ್ತೆ. ಆದರೆ ರಣವಾದ್ಯಗಳು ನುಡಿಸುವಾಗ ಅವನಿಗೆ ಆ ಗಾಯಗಳು ಕೇಳಿಸೋದಿಲ್ಲ. ಆ ಗಾಯಗಳು ಆದಂಥ ಸಂದರ್ಭ ಅವ್ನಿಗೆ ಅರಿವೇ ಇರೋದಿಲ್ಲ. ಆ ರೀತಿಯಾದಂಥ ವಾದ್ಯಗಳ ಪ್ರಭಾವ ವೀರರ ಮೇಲೆ ಬೀಳ್ತಿತ್ತು. ಆ ಸಂದರ್ಭದಲ್ಲಿ ಆ ಥರ ವಾದ್ಯಗಳನ್ನು ಬಳಸ್ತಿದ್ರು. ಆದರೆ ಇದು ಸ್ವರ್ಗದ ಪರಿಕಲ್ಪನೆಯಲ್ಲಿ ಇರೋದ್ರಿಂದ ಬಹುಶಃ ಇವನು ಸತ್ತ ನಂತರ ಸಕಲ ಸೌಕರ್ಯಗಳಿಂದ ವಾದ್ಯಗಳಿಂದಾಗ ಅವನ್ನ ಕರ್ಕೊಂಡೋಗಿರೋದಂದರೆ ಅವನ ಮಣ್ಣು ಮಾಡಿರೋ ಸಾಧ್ಯತೆಗಳು ಇರ್ತವೆ. ಆ ಥರ ಇದು ಕೂಡ ನೋಡಿ, ಇದು ಬಾಣರ ಕಾಲದ ವೀರ್ಗಲ್ಲಿದು. ಭಾಳ ಸುಂದರವಾಗಿರುವಂಥದ್ದು, ವಿಶೇಷವಾಗಿ ಬಾಣರ ಶೈಲಿಯಲ್ಲಿ ಇದೆ ಇದು. ನೋಡಿ, ಇಲ್ಲಿ ನಿಮಗೊಂದು ತುರುವು ಕಾಣ್ತಿದೆ. ಈ ತುರುಗಳಿಗೋಸ್ಕರ ಇಬ್ಬರು ವೀರರು ಹೋರಾಟ ಮಾಡಿ ನಾವು ಹೋರಾಟ ಮಾಡಿರೋದನ್ನು ನಾವು ಕಾಣ್ತೀವಿ. ಈ ಕಡೆ ನಿಮಗೆ ಇಬ್ಬರು ವೀರರಿಗೂ ಕೂಡ ಒಂದು ತಲೆಗೆ ಹೊಕ್ಕಿದೆ ಇವನಿಗೆ, ಮತ್ತೊಂದು ಸೊಂಟಕ್ಕೆ ಬಾಣ ಹೊಕ್ಕಿದೆ. ಮತ್ತು ಬಿಲ್ಲು ಮತ್ತು ಕತ್ತಿಯಿಂದ ಹೋರಾಟ ಮಾಡ್ತಿದ್ದಾನೆ. ಅಲ್ಲಿ ಒಂದು ಬಾಣ ಹೊಕ್ಕಿದೆ ನೋಡಿ, ಉದುರ ಭಾಗಕ್ಕೆ ಹೊಕ್ಕಿದೆ. ಇಬ್ಬರು ಕೂಡ ವೀರಗಚ್ಚೆ ಹಾಕಿದ್ದಾರೆ. ಒಂದೇ ಮಾದರಿ ಶೈಲಿಯಲ್ಲಿ ಶಿಲ್ಪಿ ಇವರಿಬ್ಬರನ್ನು ಕೆತ್ತನೆ ಮಾಡಿದ್ದಾನೆ. ನಾವು ಹಿಂದೆ ನೋಡಿದಂತೆ ಇದು ಕೂಡ ವಿಶೇಷವಾಗಿರುವಂಥ
ಒಂದು ವೀರಗಲ್ಲು. ಇಲ್ಲಿ ಏನು ಈ ಎಲ್ಲಕ್ಕಿಂತ ವಿಶೇಷ ಇದರಲ್ಲಿ ಏನಿದಪ್ಪ ಎಲ್ಲ ಒಂದೇ ಥರ ಇದೆ ಅಂದರೆ, ಇದರಲ್ಲಿ ಒಂದೇ ಒಂದು ವಿಶೇಷ ಏನಿದೆ ಅಂದರೆ ಎಲ್ಲವೂ ಹಂಗೆ ಇದೆ. ಆದರೆ ಇದರಲ್ಲಿ ಒಂದೇ ಒಂದು ವಿಶೇಷ ಏನಂದರೆ ಅವನು ಬಾಣದೊಂದಿಗೆ ಬಿಲ್ಲನ್ನು ಹಿಡ್ದಿದ್ದಾನೆ ಕೈಯಲ್ಲಿ. ಈ ಬಿಲ್ ಹಿಡ್ದಿದ್ದಾನೆ. ಜೊತೆಗೆ ಇಲ್ಲಿ ಬಾಣಕ್ಕೆ ಎಲ್ಲಿ ಕೂಡ ನಮಗೆ ದಾರ ಕಾಣಿಸಿರ್ಲಿಲ್ಲ, ಇಲ್ಲಿ ಅವ್ನು ಮಾಡಿದ್ದಾನೆ ನೋಡಿ. ಇಲ್ಲಿ ಇದೆ, ಅದು ಸರಿಯಾಗಿ ಕಾಣೋದಿಲ್ಲ, ಬೇರೆ ವೀರಗಲ್ಲುಗಳಲ್ಲಿ ಕಾಣಲಿಲ್ಲ, ಇಲ್ಲಿ ಕಾಣ್ತಾ ಇದೆ. ಮತ್ತು ಇದು ಕೂಡ ಅದೇ ಥರದ ಒಂದು ವೀರಗಲ್ಲಾಗಿದೆ. ಇದರಲ್ಲಿ ಸುಮಾರು ವೀರನಿಗೆ 3 ಬಾಣಗಳು ದೇಹವನ್ನು ಹೋಗಿದೆ. ಮತ್ತು ಇದು ಕೂಡ ಅವನು ಬಾಣ ಮತ್ತು ಖಡ್ಗವನ್ನು ಹಿಡಿದು ಹೋರಾಟ ಮಾಡ್ತಿರುವಂಥ ಚಿತ್ರಣ. ಇಲ್ಲಿ ತುರು ಇದ್ದರೆ ಅಲ್ಲಿ ಎಮ್ಮೆ ಇದೆ, ಅಂದರೆ ಹಸು ಮತ್ತು ಎಮ್ಮೆಗೋಸ್ಕರ ಹೋರಾಟ ಮಾಡಿ ಮರೆದಿರುವಂಥ ವೀರಗಲ್ಲಾಗಿದೆ. ಇದು ಕೂಡ ತುರುಗೋಳೆ ಆಗಿದೆ ಸರ್, ಕಂಪ್ಲೀಟ್ ತುರುಗೋಳು ಚಿತ್ರಣ ಇದೆ. ಮತ್ತು ಇದು ಕೂಡ ಒಂದು ತುರುಗೋಳು ವೀರಗಲ್ಲು, ಮತ್ತು ಅದು ಸಾಮಾನ್ಯ ಒಂದು ವೀರಗಲ್ಲು. ಇಲ್ಲಿ ಏನೋ ಒಂದು ಬೃಹತ್ತಾದ ಶಾಸನ ಬರೆಸುವುದಕ್ಕೆ ಕ್ಲೀನಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ, ಆದರೆ ಶಾಸನ ಬರೆಸಿಲ್ಲ. ಇಲ್ಲಿ ಗಜಲಕ್ಷ್ಮಿಯನ್ನು ಬಿಡಿಸೋದ ಪ್ರಯತ್ನ ಮಾಡಿದ್ದಾನೆ ನೋಡಿ. ಗಜವನ್ನು ಬಿಡಿಸಿ ಲಕ್ಷ್ಮಿಯನ್ನು ಬಿಡಿಸೋ ಪ್ರಯತ್ನವನ್ನು ಮಾಡಿದ್ದಾನೆ. ಇಲ್ಲಿ ವಿಶೇಷವಾಗಿ ಭೈರವಿ ಶಿಲ್ಪ ಇದೆ. ಇಲ್ಲಿ ನೋಡಿ ನಿಮಗೆ ರುಂಡಮಾಲೆ ಇದೆ. ಮತ್ತು ಸ್ನೇಹಿತರೆ, ಇದು ಒಂದು ಕಡೆ ಗಜಲಕ್ಷ್ಮಿಯನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದಾನೆ. ಇಲ್ಲಿ ಲಕ್ಷ್ಮಿಯನ್ನು ಬಿಡಿಸೋದಕ್ಕೆ ಒಂದು ರೇಖಾಚಿತ್ರ ಹಾಕ್ಕೊಂಡಿದ್ದಾನೆ, ಆದರೆ ಸಾಧ್ಯ ಆಗಿಲ್ಲ. ಇದು ಮತ್ತು ಶಾಸನ ಬರೆಸೋದು ಕೂಡ ತುಂಬ ಶಿಲ್ಪಿ ಹಸನಾಗಿ ಒಂದು ರೆಡಿ ಮಾಡ್ಕೊಂಡಿದ್ದಾನೆ, ಆದರೆ ಶಾಸನ ಕೂಡ ಬರೆದಿಲ್ಲ. ಮತ್ತು ಇಲ್ಲಿ ವಿಶೇಷವಾಗಿ ನಿಮಗೆ ಒಂದು ಡಮರುಗ ಮತ್ತು ತ್ರಿಶೂಲವನ್ನು ಹಿಡಿದಿರೋದು, ಮತ್ತು ಕತ್ತಿ ಮತ್ತು ನಿಮಗೆ ಕಪಾಲವನ್ನು ಹಿಡಿದಿರುವಂಥ ಭೈರವಿ ಶಿಲ್ಪ ಇದು. ಆದರೆ ಅವಳ ತಲೆ ಇಲ್ಲಿ ನಮಗೆ ಕಂಪ್ಲೀಟಾಗಿ ವಿರೂಪಗೊಳಿಸಿರೋದ್ರಿಂದ ಗೊತ್ತಾಗಲ್ಲ. ಬಟ್ ಇಲ್ಲಿ ನೋಡಿ ನಿಮಗೆ ರುಂಡಮಾಲೆ ಮಾತ್ರ ಇಲ್ಲೊಂದು ಕಾಣ್ಬೋದು, ಆ ಒಂದು ಛಾಯೆಯನ್ನು ಕಾಣ್ಬೋದು ನಾವು. ಮತ್ತು ಇದು ಇನ್ನು ಹೇಳೋದಂತೆ ಇದು ವಿಜಯನಗರ ಕಾಲದ ಒಂದು ವೀರಗಲ್ಲಿದು. ಶಾಸನೋಕ್ತ ಪಕ್ಕುಂದ ಗ್ರಾಮ ಅಂದರೆ ಈಗಿನ ಒಕ್ಕುಂದ ಗ್ರಾಮದಲ್ಲಿ ಹಲವಾರು ವೀರಗಲ್ಲುಗಳು, ಶಾಸನೋಕ್ತ ವೀರಗಲ್ಲುಗಳು, ಶಾಸನಗಳು, ದೇವಾಲಯಗಳು ರಕ್ಷಣೆ ಇಲ್ಲದೆ ಇಲ್ಲಿ ಯಾರಿಗೂ ಕೂಡ ಇಲ್ಲಿನ ಒಂದು ಇತಿಹಾಸ ಗೊತ್ತಿಲ್ಲದೆ ಅವು ಹಾಳಾಗಿದ್ದವು. ಮಣ್ಣಲ್ಲಿ ನಾವು ಇವಕ್ಕೇನು ವೀರಗಲ್ಲುಗಳು ತೋರಿಸ್ತೀವಿ ಅದೇ ಜಾಗದಲ್ಲಿ ಮಣ್ಣಲ್ಲಿ ಮುಚ್ಚೋಗಿದ್ದವು. ಇಂತಹ ಒಂದು ಸ್ಥಳವನ್ನು ನಮ್ಮ ತಮಿಳುನಾಡು ಮೂಲದವರಾದಂಥ ಸ್ವಾಮಿನಾಥನ್ ಅವರು ಅದರ ಬಗ್ಗೆ ಅಸ್ತವನ್ನು ವಹಿಸಿ ಅವುಗಳನ್ನು ಸಂರಕ್ಷಣೆ ಮಾಡಲೇಬೇಕಂತೇಳಿ ನಿರಂತರ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಬೆನ್ನತ್ತಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು, ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟು ಅವುಗಳನ್ನು ಇವತ್ತು ಈ ಮಟ್ಟದಲ್ಲಿ ನಾವು ನೋಡ್ತಿದ್ದೀವಿ ಅಂದರೆ ಅವರೇ ಕಾರಣೀಭೂತರು. ಈ ಸ್ಥಳವನ್ನು ಸಂರಕ್ಷಣೆ ಮಾಡಿದ್ದು ನಮ್ಮ ಸ್ವಾಮಿನಾಥನ್ ಅವರು. ಅವರಿಗೆ ನಮ್ಮ ಇತಿಹಾಸ ಅಕಾಡೆಮಿಯಿಂದ ಕಳೆದ ವರ್ಷ ಐತಿಹಾಸಿಕ ಪರಂಪರೆ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ನಾವು ಪ್ರತಿ ವರ್ಷ ಇತಿಹಾಸ ಅಕಾಡೆಮಿಯಿಂದ. ಅದರಿಂದ ಅವರಿಗೆ ಸನ್ಮಾನವನ್ನು ಕೂಡ ಕಳೆದ ವರ್ಷ ನಾವು ಮಾಡಿದ್ದೀವಿ. ಸೊ ಅವರು ಬರೀ ನಮ್ಮ ಈ ಒಂದು ಪಕ್ಕುಂದ ಗ್ರಾಮವನ್ನು ಅಲ್ಲದೆ ಇಲ್ಲಿ ದೊಡ್ಡ ಶಿವಾರ ಇರ್ಬೋದು, ಅರಾಬಿ ಕೊತ್ನೂರು ಇರ್ಬೋದು, ದೊಡ್ಡುಳ್ಳಾರತಿ ಇರ್ಬೋದು, ಮತ್ತು ನಮ್ಮ ಮೊದಲ ನಮ್ಮ ಪ್ರಹಸ ಶಾಸನ ಅಂತೇಳಿ ಉಲ್ಲೇಖ ಆಗುತ್ತೆ, ಯಾವುದಾದ್ರು ಚಿತ್ರದುರ್ಗ ಹತ್ರ ತಮಟಕಲ್ಲು ಕೂಡ ಅವರೇ ಸಂರಕ್ಷಣೆ ಮಾಡಿಸಿದಂಥವ್ರು. ಸಾಕಷ್ಟು ಕಡೆ ಅವರು ಇಂತಹ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬರ್ತಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಹಾಗೂ ಈ ಒಂದು ಪಕ್ಕುಂದ ಗ್ರಾಮದಲ್ಲಿ ಕೂಡ ನಮಗೆ ಇಲ್ಲಿಗೆ ನಾವು ಹೋಗ್ತಾ ಇದ್ದೀನಿ ಅಂತ ಅವ್ರಿಗೆ ತಿಳಿದ ತಕ್ಷಣ ಇಲ್ಲಿ ಸ್ಥಳೀಯರೊಬ್ಬರ ನಾರಾಯಣಸ್ವಾಮಿ ಅನ್ನೋರ ನಂಬರನ್ನು ಕೊಟ್ಟು, ಸರ್ ನೀವು ಕರೆ ಮಾಡಿ ಅಲ್ಲಿಗೆ ಹೋಗಿದ ತಕ್ಷಣ ನಿಮಗೆಲ್ಲ ವ್ಯವಸ್ಥೆ ನಾವು ಮಾಡಿಸ್ಕೊಡ್ತೀವಿ, ನಿಮ್ಮ ಕ್ಷೇತ್ರ ಕಾರ್ಯವನ್ನು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ನಾನು ಕೂಡ ನೊಳಂಬರ ಮೇಲೆ ಕಾರ್ಯ ಚಟುವಟಿಕೆಗಳನ್ನು ಹೆಚ್ಚು ಕ್ಷೇತ್ರ ಕಾರ್ಯ ಮಾಡ್ತಿರೋದ್ರಿಂದ ಇಲ್ಲಿ ಸಾಕಷ್ಟು ನೊಳಂಬ ವೀರಗಲ್ಲುಗಳು ಒಂದೆಡೆ ಸಿಕ್ಕಿದೆ. ಸುಮಾರು 7 ಶಾಸನೋಕ್ತ ನೊಳಂಬ ವೀರಗಲ್ಲುಗಳು ಇಲ್ಲಿವೆ. ಸೊ ಸ್ವಾಮಿನಾಥನ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ.